ಈಗ ಕ್ಲೋಸ್ ಮಾಡ್ತೀರಾ? ಅಲ್ಲ ನಾನೇ ಕೊಡ್ತೀನಿ, ಬೇರೆ ಯಾರು ಬೇಡ. ನಾನೇ ಕೊಡ್ತೀನಿ, ಮಾಡ್ತೀರಾ? ಈ ತಹಸೀಲ್ದಾರ್ ಹೇಳಿದ್ದಾರೆ, ತಹಸೀಲ್ದಾರ್ದು ಏನೋ ಬಿಡಿಸು ಏನು ಸರ್ ಸಂಬಂಧ? ರೈತ ಸಂಘ ಅವ್ರು ಕೊಟ್ಟಿದ್ರೆ ಇದೆಲ್ಲ ಯಾರು ಕಂಪ್ಲೇಂಟ್ ಕೊಟ್ಟರು ಆಕ್ಷನ್ ತಗೊಂತೀರಾ? ಸಂಜೆ ಒಳಗಡೆ ಮಾಡ್ಬೇಕು ಸರ್. ನನಗೆ ಗೊತ್ತಿಲ್ಲ, ನನಗೆ ಒಂದು 10 ದಿನ ಆಯಿತು ಅಂತಿಲ್ಲ. ಬಟ್ ವಾಟ್ ಇಸ್ ದ ಯೂಸ್? 20ನೇ ತಾರೀಕು 10ನೇ ತಾರೀಕು ಬಂದಿಲ್ಲ, ಇವಾಗ 18 ದಿನ ಒಂದು ವಾರ ಆಯ್ತಲ್ಲ. ನ್ಯಾಷನಲ್ ಫೆಸ್ಟಿವಲ್ ಏನಪ್ಪ, ಇಂಡಿಪೆಂಡೆನ್ಸ್ ಡೇ ಎಲ್ಲ ಕೈಯನ್ನು ಹಾಕ್ಸ್ಬಿಡೋದು. ನಮಗೂ ಗೊತ್ತಾಗುತ್ತೆ ಇಲ್ಲಿ ಏನೇನು ನಡೀತದೆ ಅಂತ ಎಲ್ಲ ಗೊತ್ತು. ಇಲ್ಲ ಸರ್, ಬಂದು ಧೈರ್ಯ ಆಯ್ತಪ್ಪ, ಅದಕ್ಕೆಲ್ಲ ನೀವೇ ಮಾತಾಡ್ತಾ ಇದ್ರೆ ವಾಟ್ ಇಸ್ ದಿಸ್ ಕೆಪಾಸಿಟಿ ಆಸ್ ಅ ಕಮಿಷನರ್? ಒಂದು ತಿಂಗಳಾಯ್ತು ನಾನು ಇನ್ನೂ ತಿಳ್ಕೊಳ್ತಾ ಇದ್ದೀನಿ, ನಮ್ಮ ಜೈವಿ ಮಾತಾಡ್ತಾರೆ ಅಂತ ಹೇಳ್ತಾ ಇದ್ರೆ ನಾವು ಜೈನೇ ಮಾತಾಡಲಿ. ಆದರೆ ಏನು ಅವ್ರ ಚೇರ್ ಮೇಲೆ ನೀವೇ ಕೂತ್ಕೊಂಡ್ರೆ ಅವ್ರು ಯಾಕೆ ಕೂತ್ಕೊಳ್ಳೋದು? ಅದೇನೋ ಮಾತಾಡಿ ಅದು ನೋಡಿ ಕ್ಲಿಯರ್ ಮಾಡಿ. ಒಂದು ಅಷ್ಟು ಜನ ಸಾರ್ವಜನಿಕರು ಫೋನ್ ಮಾಡಿ ಒಂದು 10-15 ದಿನ ಹಿಂದೆ ಇದು ಓಪನ್ ಆಗಿದೆ, ಸ್ವಲ್ಪ ಟ್ರಯಲ್ ರನ್ ಅಂತ ಏನೋ ಮಾಡ್ತಾ ಇದ್ದಾರೆ ಅಂತ ಏನೋ ಗೊತ್ತಾಯಿತು. ಮತ್ತು ಓಡಾಡಿದಾಗ ರೋಡ್ ಅಂಡ್ಯುಲೇಷನ್ ಇದೆ, ಎತ್ತು ಬೀಳ್ತಾ ಇದೆ ಟೂ ವೀಲರ್ಗಳು ಆಟೋಗಳು ಅಂತ ಹೇಳಿದಾಗ ಏನು ಶುಭಮ್ ಅಂತ ಏನು ಇಂಜಿನಿಯರ್ ಇದ್ದಾರೋ ಇದಕ್ಕೆ ಗತಿಶಕ್ತಿ ಇಂಜಿನಿಯರು ಅವ್ರಿಗೆ ಫೋನ್ ಮಾಡಿ ಹೇಳಿದೆ. ಹೋದ ವಾರ ಮಂಗಳವಾರ ಬಂದು ಇದನ್ನು ಇನ್ಸ್ಪೆಕ್ಷನ್ ಮಾಡಿ GP32 ಏನಪ್ಪ GP2 ಅಂತ ಒಂದು ಕೆಮಿಕಲ್ ಹಾಕಿ ಆಮೇಲೆ ಅದನ್ನು ಇದು ಲೆವೆಲ್ ಮಾಡೋಕ್ಕೆ ಇದಕ್ಕೆ ಆರ್ಡರ್ಸ್ ಕೊಟ್ಟಿದ್ದಾರೆ. ಗುರುವಾರ ಮತ್ತು ಶುಕ್ರವಾರ ಅದನ್ನು ಕಾಂಟ್ರಾಕ್ಟ್ ಕಂಪ್ಲೀಟ್ ಮಾಡಿದ್ದಾರೆ. ಅದಕ್ಕೊಂದು ವಾರ ದಿನ ಅದನ್ನು ಕ್ಯೂರಿಂಗ್ ಮಾಡಬೇಕು ಅಂತ ಇದ್ದಾಗ ಇವತ್ತು ಬೆಳಿಗ್ಗೆ ನಮ್ಮ ಮುನ್ಸಿಪಾಲ್ಟಿ JCB ಮತ್ತು ಪೊಲೀಸ್ ಅವರು ಮತ್ತು ಏನೋ ಹೋಗಿ ಅಲ್ಲಿ ತೆರವುಗೊಳಿಸಿದ್ದಾರೆ. ಅಲ್ಲಿ ಶಾಸಕರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನು ಒಂದು ಏನು ಮಾಹಿತಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅದು ಏನು ಕ್ಯೂರ್ ಆಗಬೇಕು 5-6 ದಿನ ಅದು ಕ್ಯೂರ್ ಆಗಲಿ. ಅದಾದಮೇಲೆ ಟೆಕ್ನಿಕಲ್ಲಾಗಿ ಮತ್ತು ಇಂಜಿನಿಯರ್ಸ್ ಬಂದು ಗತಿಶಕ್ತಿ ಇಂಜಿನಿಯರ್ಸ್ ಬಂದು ಟೆಕ್ನಿಕಲ್ಲಾಗಿ ಅದನ್ನು ಸೂಟಬಲ್ ಫಾರ್ ಮೋಟ್ರಬಲ್ ವೆಹಿಕಲ್ಸ್ ಅಂತ ಹೇಳಿದ ಮೇಲೆ ಆಮೇಲೆ ಅದನ್ನು ಓಪನ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಇವಾಗ ಪೊಲೀಸ್ ಅವ್ರಿಗೂ ಒಂದು ಮಾತು ಹೇಳ್ತೀನಿ, ಮತ್ತು ಇಲ್ಲಿ ನಮ್ಮ ಮುನ್ಸಿಪಲ್ ಕಮಿಷನರ್ ಬಂದಿರೋ ಅವ್ರಿಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಅವ್ರು JCBನ ಹೋಗ್ತಾ ಇರ್ತಿರೋದು, ನೀವೇ ಎತ್ಕೊಂಡೋಗಿ ಮತ್ತೆ ವಾಪಸ್ ಬಂದ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇಷ್ಟು ಮಾಹಿತಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ನರೇಂದ್ರ ಮೋದಿ ಅವರು ಏನು ಒಂದು ಇದನ್ನು ಮಾಡಿದಾರೋ, ಈ LC 166ನ ಏನು ಒಂದು ಫ್ಲೈಓವರ್ ಮಾಡಬೇಕಂತಿದ್ರು, ನಮ್ಮ ಹಿಂದಿನ ಸಂಸದರು ಮುನ್ಸ್ವಾಮಿ ಅವರು ಅದಕ್ಕೆ ಚಾಲನೆ ನೀಡಿ ಅದನ್ನು ಇದು ಮಾಡಿದರು. ಜನಕ್ಕೆ ಉಪಯೋಗ ಆಗಬೇಕು ಅಂತ ನಾವು ಕೆಲಸ ಮಾಡ್ತಾಯಿದ್ದೀವಿ. NDA ಸರ್ಕಾರ ನಾವೇನು ಅವ್ರಿಗೆ ಕಷ್ಟ ಕೊಡಬೇಕು ಅಂತಲ್ಲ. ಏನು ಹೆಚ್ಚು ಕಡಿಮೆ ಆಯಿತು ಅಂತ ಇದೇ ನಮ್ಮ ಕಾಂಗ್ರೆಸ್ ಮುಖಂಡರು ಒಂದಷ್ಟು ಜನ ಫೋನ್ ಮಾಡಿದರು, BJP ಮುಖಂಡರು ನಮ್ಮ ಹುಡುಗರು ಎಲ್ಲ ಫೋನ್ ಮಾಡಿದಾಗ ಏನು ಎದ್ದು ಬೀಳ್ತಾ ಇದೆ, ಸ್ವಲ್ಪ ಪಂಪಿ ರೋಡ್ ಆಗಿದೆ, ಟೂ ವೀಲರ್ಸ್ ಹೋದಾಗ ಎದ್ದು ಬೀಳ್ತಾ ಇದೆ ಅಂತ ಹೇಳಿದಾಗ ಅದನ್ನು ಮತ್ತೆ ನಾನು ಇದು ಮಾಡಿದ್ದಕ್ಕೆ ಬಂದ್ ಮಾಡಿದೆ. ಏನು ಇವತ್ತು ಓಪನ್ ಮಾಡಿಬಿಟ್ಟೆ ಟ್ರಾಫಿಕ್, ಮತ್ತೆ ಅದನ್ನು ರಿಪೇರಿ ಮಾಡೋಕ್ಕಾಗಲ್ಲ. ಅದಕ್ಕೆ ಇನ್ನೂ ಒಂದು ನಮ್ಮ ಸಾರ್ವಜನಿಕರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಇನ್ನೂ ಒಂದು ವಾರ ಹಾಗೆ ಇರಲಿ, ಅದನ್ನು ಕರೆಕ್ಟಾಗಿ ಲೆವೆಲ್ ಮಾಡಿ ಆಮೇಲೆ ಅದನ್ನು ಓಪನ್ ಮಾಡಿಸ್ತೀವಿ ಸಾರ್ವಜನಿಕರಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ 4 ದಿನ 5 ದಿನ ಅದನ್ನು ಕ್ಯೂರ್ ಮಾಡಬೇಕಾದ್ರೆ ಅದಾಗಿದ ತಕ್ಷಣ ಅಕಸ್ಮಾತ್ ಏನಾದರೂ ಮಂತ್ರಿಗಳು ಬಂದರೆ ಸೋಮಣ್ಣ ಸಾಹೇಬರು, ಯಾಕಂದರೆ ಬರ್ತೀನಿ ಅಂತ ಹೇಳಿದ್ರು, ಇದನ್ನು ಇನ್ಫಾರ್ಮೇಷನ್ ಹೋದಾಗ ಮತ್ತೆ ಅದಕ್ಕೆ ನಾಳೆ ಇವತ್ತು ಇದ್ದಿತ್ತು ಇನಾಗ್ರೇಷನ್ನು, ಅದನ್ನು ಏನು ಮತ್ತೆ 4-5 ದಿನ ಅಂತಾಗ ಒಂದು 20, 21, 22 ಆಗುತ್ತೆ ಅಂತ ಹೇಳಿದ ಮೇಲೆ ಅದಕ್ಕೆ ಮತ್ತೆ ಹಂಗೆ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದಾರೆ. ಇದಾಗಿದ ತಕ್ಷಣ ಅವ್ರಿಗೂ ಒಂದು ಮಾತು ಹೇಳಿ ಇನ್ನೂ ಒಂದು 4-5 ದಿನದಲ್ಲಿ ರೆಡಿ ಆಗುತ್ತೆ ಅಂತಂದರೆ, ಅಕಸ್ಮಾತ್ ಏನೋ ಇದ್ದರೆ ಮಾಡ್ತೀವಿ. ಫೋನ್ ಮುಖಾಂತರ ಮಾತಾಡಿ PS ಮಾತಾಡಿದ್ರೆ ಡೆಲ್ಲಿಗೆ ಬರ್ಬೋದು ಅಂತ ಹೇಳಿದ್ದಾರೆ. ಅವ್ರು ಫೋನ್ ಮುಖಾಂತರ ಮಾತಾಡಿ ಯಾವತ್ತು ಅವರು ಡೇಟ್ ಕೊಡ್ತಾರೋ ಆವತ್ತು ಓಪನ್ ಮಾಡಿಸ್ತೀವಿ. ಸರ್, ಪ್ರಸಕ್ತ ರಾಜಕಾರಣದ